ಪ್ರೀತಿಯ ವಿಜಯಲಕ್ಷ್ಮಿ. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಕ್ರಾಫ್ಟ್ ವರ್ಕ್ ಇದೆ, ನಾಳೆಗೆ ಸ್ಕೂಲ್ದು 100 ಡೇಸ್ ಸೆಲೆಬ್ರೇಷನ್ ಇದೆ. 100 ಡೇಸ್ ಸೆಲೆಬ್ರೇಷನ್ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಿ ಇವಾಗ 100 ಡೇಸ್ ಆಗಿದೆ. ಸೊ 100 ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದರಿಂದ ಅವ್ನಿಗೇನಾದರೂ ಒಂದು ಕ್ರಾಫ್ಟ್ ವರ್ಕ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ. ಕ್ರಾಫ್ಟ್ ವರ್ಕ್ ಅಂದರೆ ಅವ್ನಿಗೊಂದು 100 ಡೇಸ್ದು ಗಾಗಲ್ ಬರುತ್ತಲ್ಲ 100 ನಂಬರ್ದು, ಅದೊಂದು ಮತ್ತು ಒಂದು ಹ್ಯಾಟ್ ಮಾಡೋಣ ಅಂದ್ಕೊಂಡೆ. ಸೊ ಅದನ್ನು ಮಾಡ್ತೀನಿ. ಇವಾಗ ನಮ್ಮ ಚೋಟು ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಅವ್ನು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕ್ರಾಫ್ಟ್ ವರ್ಕ್ ಕೂಡ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ದಿರೋದ್ರಿಂದ ಏನೂ ಕೆಲಸ ಆಗಿರಲಿಲ್ಲ. ಸೊ ಈಗ ನಮ್ಮ ಚೋಟು ಸ್ಕೂಲ್ಗೆ ಹೋಗಿದ್ದಾನೆ, ಅದರಿಂದ ಇವಾಗಲೇ ಎಲ್ಲ ಕೆಲಸ ಆಗ್ತಿರೋದು. ಅವ್ನು ಬ್ರೇಕ್ಫಾಸ್ಟ್ ಒಂದು ಮಾಡಿ ಕಲಿಸಿದ್ದೆ. ಇವಾಗೆಲ್ಲ ಮನೆ ಕ್ಲೀನಿಂಗು ಎಲ್ಲ ಈಗ ನಡೀತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ಟೆ ಹಾರಕ್ಕೆ ಹೋಗಿ ನಾನು ಕೂಡ ಪೂರ್ತಿ ಬೆಂದೋಗಿದ್ದೀನಿ. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಇವಾಗ ಸ್ವಲ್ಪ ಆಫೀಸ್ ವರ್ಕ್ ಇತ್ತು. ಸೊ ಒಂದು ಕಾಲ್ ಇತ್ತು, ಇಂಪಾರ್ಟೆಂಟ್ ಕಾಲ್. ಸೊ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಸ್ನಾನ ಮಾಡ್ಕೊಬೇಕಿತ್ತು, ಆದರೆ ಒಂದು ಕಾಲ್ ಇತ್ತು, ಆಫೀಸ್ ಕಾಲ್ ಅಟೆಂಡ್ ಮಾಡಬೇಕಾಗಿ ಬಂತು. ಸೊ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ಕ್ರಾಫ್ಟ್ ಮಾಡಬೇಕು ಮತ್ತು ಅಡುಗೆಗೂ ರೆಡಿ ಮಾಡಬೇಕು. ಯಾಕಂದರೆ ನಮ್ಮ ಚೋಟು ಬರೋ ಟೈಮ್ ಇನ್ನೇನು ಆಗಿದೆ. ಸೊ ಬೇಗ ಹೋಗ್ಬಿಟ್ಟು ಎಲ್ಲ ಮಾಡಬೇಕು. ಸೊ ಇವಾಗ ನಾನಿದು ಕ್ರಾಫ್ಟ್ ನಮ್ಮ ಚೋಟುಗೆ 100 ಡೇದು ಕ್ರಾಫ್ಟ್ ಮಾಡೋಕ್ಕೆ ಅಂತ ಹೇಳಿ ಇದೊಂದು ಶೀಟ್ ತೊಗೊಂಬಂದೆ. ನನಗೆ ನಂಬರ್ಸ್ದು ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಓ ಇದೆಯಲ್ಲ, ಓ ಅಂತ 2 ಇದೆ, ಮತ್ತು ಇಲ್ಲಿ ಐ ಇದೆ ನೋಡಿ. ಅದಕ್ಕೆ ಇದೊಂದು ಮತ್ತು ಇದು 100 ಅಂತ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಲೆಟರ್ಸ್ ಏನಾದರೂ ಫಾರ್ಮ್ ಮಾಡಿಬಿಟ್ಟು ಅವನಿಗೆ ಕ್ರೌನ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಹತ್ರ ಒಂದು ಇದಿತ್ತು. ಇದು ಬಂದು ಫೇಸ್ ಮಾಸ್ಕ್. ನಮಗೆ ಲಾಸ್ಟ್ ಟೈಮ್ ಸಿಕ್ಕಿತ್ತು ನಾವು ಫ್ಲೈಟಲ್ಲಿ ಹೋಗಬೇಕಾದ್ರೆ, ಆದರೆ ಆವಾಗಿಂದ ಯೂಸ್ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡಿದ್ವಿ. ಅದಕ್ಕೆ ಇದನ್ನೇ ಸ್ವಲ್ಪ ಇಲ್ಲಿ ಕಾರ್ಡ್ಬೋರ್ಡ್ ಶೀಟಲ್ಲಿ ಕ್ರೌನ್ ಥರ ಮಾಡಿಬಿಟ್ಟು ಇಲ್ಲಿ ಅಂಟಿಸ್ಬಿಟ್ಟು ಈ ಥರ ಹಾಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ಐಡಿಯಾ ಮಾಡಿದೆ. ನೋಡೋಣ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ ರೈಸ್ಗೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಇದು ಫ್ರೋಝನ್ ಬಟಾಣಿ ಎಲ್ಲ ಅಂಗಡಿನಲ್ಲಿ ಸಿಗುತ್ತೆ. ಅಂದರೆ ರಿಲಯನ್ಸ್ ಈ ಥರ ಇದರಲ್ಲಾದರೆ 3 ರಿಲಯನ್ಸಲ್ಲಾದರೆ ಸಿಗುತ್ತೆ. ಮತ್ತು ಇದಕ್ಕೆ ನಾನು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಒಂದೇ ಒಂದು ಚಿಲ್ಲಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ ಬಂದು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ.
ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಾನು ಬಟಾಣಿ ನೀರೊಳಗಡೆ ಹಾಕಿಟ್ಟಿದ್ದೀನಿ. ಹಾಗೆ ಇವಾಗ ಅನ್ನಕ್ಕೆ ಇಟ್ಟಿದ್ದೆ ಅಲ್ಲ, ಅದು ರೆಡಿ ಆಗಿದೆ. ಇವಾಗ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿಗೆ ಸ್ವಲ್ಪ ಜೀರಿಗೆ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಜಜ್ಜಿಕೊಂಡೆ. ಸ್ವಲ್ಪನೇ ಹಂಗೆ ಜಜ್ಕೊಬೇಕು, ಆವಾಗಾದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಪಲಾವ್ ಎಲೆ ಹಾಗೂ ಚಕ್ಕೆಯನ್ನು ಹಾಕ್ತಾಯಿದ್ದೀನಿ. ಇನ್ನೇನು ಮಸಾಲ ಹಾಕಲ್ಲ. ಬೆಳ್ಳುಳ್ಳಿ ಮತ್ತು ಇವಾಗ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕಿದೆ. ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದೆ. ಸಾಲ್ಟ್ ಇವಾಗ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಅದು ಮೆಣಸಿನ್ಕಾಯಿಗೆ ಇಟ್ಕೊಳ್ಳುತ್ತೆ. ಆವಾಗ ಮೆಣಸಿನ್ಕಾಯಿ ಖಾರ ಅಷ್ಟೇನು ಕಾಣಿಸಲ್ಲ, ನಾವು ಹಂಗೆ ಏನಾದರೂ ತಿನ್ಬೋದು ಅನ್ನದ ಜೊತೆ. ಇವಾಗ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ನಾವು ಹಂಗೆ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಬ್ರೌನ್ ಆಗಿದೆ, ಅದಕ್ಕೆ ಇವಾಗ ನಾನಿಲ್ಲಿ ಹಸಿ ಬಟಾಣಿಯನ್ನು ಹಾಕಿದ್ದೀನಿ. ಹಸಿ ಬಟಾಣಿ ಆದ್ದರಿಂದ ಇದು ಸ್ವಲ್ಪ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಏನಿಲ್ಲ, ಸ್ವಲ್ಪ ಹಾಗೆ ಲಿಡ್ ಕ್ಲೋಸ್ ಮಾಡೋದ್ರಿಂದ ಅದು ಹಂಗೆ ಸಾಫ್ಟ್ ಆಗುತ್ತೆ. ಇವಾಗ ಅನ್ನ ಹಾಕಿ ಮಿಕ್ಸ್ ಮಾಡಿದೆ. ಸ್ವಲ್ಪ ಟೇಸ್ಟಿಗೆ ಅಂತ ತೊಗೊಂಡಿದ್ದೀನಿ, ಮತ್ತು ನಮ್ಮ ಚೋಟು ಬಂದಾಗ ಅವನ ಜೊತೆ ತಿಂತೀನಿ. ಇವಾಗ ಟೇಸ್ಟ್ ಹೆಂಗಿದೆ ಅಂತ ನೋಡ್ತೀನಿ, ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ನಂಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ. ಸೊ ಆವಾಗವಾಗ ಫ್ರೈಡ್ ರೈಸ್ ಹೀಗೆ ಮಾಡ್ಕೊಂಡು ತಿಂತಾ ಇರ್ತೀನಿ. ಒಂದು ವೇಳೆ ಅಡುಗೆ ಎಲ್ಲ ಬೋರ್ ಆದಾಗ ಈ ಥರ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂತೀನಿ. ಬಿಸಿ ಇದೆ. ಸಾಲ್ಟ್ ಎಲ್ಲ ಕರೆಕ್ಟಾಗಿದೆ. ಟೇಸ್ಟ್ ಚೆನ್ನಾಗಿ ಬಂದಿದೆ. ನಾನು ಆಗಲೇ ಹೇಳಿದ್ನಲ್ಲ, ಇದು ಬೆಳ್ಳುಳ್ಳಿ ನಾನು ಹಾಗೆ ಸ್ವಲ್ಪ ಜಜ್ಬಿಟ್ಟು ಹಾಕ್ತೀನಿ, ಯಾಕಂದರೆ ನನಗಿದು ಹಂಗೆ ತಿನ್ನೋಕ್ಕೆ ಇಷ್ಟ. ಹಿಂಗೆ ಬೆಳ್ಳುಳ್ಳಿ ಅಂದರೆ ನಂಗೆ ತುಂಬಾ ಇಷ್ಟ. ಫ್ರೆಂಡ್ಸ್, ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಟೇಸ್ಟೇ ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮೆಣಸಿನ್ಕಾಯಿ ಫ್ರೈ ಮಾಡಬೇಕಾದ್ರೆ ಸಾಲ್ಟ್ ಹಾಕಿರೋದ್ರಿಂದ ಅದು ಅಷ್ಟೊಂದು ಖಾರ ಗೊತ್ತಾಗ್ತಾ ಇಲ್ಲ, ಹಂಗೇ ತಿನ್ಬೋದು. ಕ್ರಾಫ್ಟ್ ವರ್ಕ್ ಬಂದು ನಮ್ಮ ಚೋಟು ಬಂದಮೇಲೆ ಮಾಡ್ತೀನಿ, ಯಾಕಂದರೆ ಅವ್ನು ಗಾಗಲ್ಸ್ದು ಮೆಜರ್ಮೆಂಟ್ ತೊಗೊಬೇಕು. ಯಾಕಂದರೆ ಅದು ಕಿವಿ ಹತ್ರ ಹಾಕೋಕ್ಕೆ ಈ ಥರ ಗಾಗಲ್ಸ್ಗೆ ಹ್ಯಾಂಡಲ್ ಬರುತ್ತಲ್ವ, ಅದು ಅವನ ಹತ್ರನೇ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ರಾಫ್ಟ್ ವರ್ಕ್ ಈಗ ಚೋಟು ಬಂದಮೇಲೆ ಮಾಡೋದು. ಈಗ ಚೋಟುನ ಸ್ಕೂಲಿಂದ ಕರ್ಕೊಂಬಂದಾಗಿದೆ. ಇವಾಗ ನಾವು ಕ್ರಾಫ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಅದು ಕ್ರೌನ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಏನೇನು ಹಾಕಬೇಕು ಅಂತ ಅಂದ್ಬಿಟ್ಟು ನಮ್ಮ ಚೋಟು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ.
1. Why? ಸೊ ಇದು ಬಂದು ಕ್ರೌನ್ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗೇ ಬಂತು ಓವರಾಲ್. ಇವಾಗ 100 ನಂಬರ್ದು ಗಾಗಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಇವಾಗ ನಂದು ಮತ್ತು ಚೋಟುದು ಇಬ್ಬರದು ಕ್ರಾಫ್ಟ್ ವರ್ಕ್ ಆಗಿದೆ. ಸೊ ಇವಾಗ ಮತ್ತೆ ಈಗ ನಮ್ಗೆ ಎನರ್ಜಿ ಬೇಕಲ್ವಾ ಅಂತ ಹೇಳಿ ಇವಾಗ ಸ್ವಲ್ಪ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ ಇಲ್ಲಿ. ಈ ಥರ ಮಕ್ಕಳ ಜೊತೆ ನಾವು ಅವ್ರ ಸ್ಕೂಲ್ ಕ್ರಾಫ್ಟ್ ವರ್ಕ್ ಮಾಡೋದ್ರಿಂದ ಅವ್ರು ಕೂಡ ಚೆನ್ನಾಗಿ ಕಲಿತಾರೆ ಮತ್ತು ಇಂಟ್ರೆಸ್ಟಾಗಿ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಮ್ಮ ಚೋಟುದು ನಾಳೆ ಒಂದು ಸಾಂಗ್ ಇದೆ, ಗ್ರೂಪ್ ಸಾಂಗ್ ಇದೆ. ಯಾವ ಸಾಂಗ್ ಚೋಟು? ಫಸ್ಟ್ ಹೇಳ್ಬಿಡು. ಓಹೋ मन में है विश्वास, पूरा है विश्वास, हम होंगे तामिया बेटडिन, हम डालें हाथों में हाथ, हम चलेंगे साथ साथ बेटडिन. ओहो हो मन में है विश्वास, पूरा है विश्वास, हम चलेंगे साथ साथ बेटडिन. ಸೊ ಏನು ಹೇಳ್ತೀಯಾ ಹೇಳಿದ್ದ? ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಬಾಯ್. 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 ಐ ವಿಲ್ ಟರ್ನ್ ಅಗೇನ್.